2026ರ ಆರಂಭದಲ್ಲಿ ಭಾರತದಲ್ಲಿ ಭೀಕರ ಬಿಸಿಗಾಳಿ ಬೀಸಿತು. ಅಷ್ಟಕ್ಕೂ ಇದರ ಹಿಂದಿನ ಕಾರಣಗಳೇನು? ಮಾರ್ಚ್ ತಿಂಗಳಲ್ಲೇ ತಾಪಮಾನ ಸಾಮಾನ್ಯಕ್ಕಿಂತ ಬರೋಬ್ಬರಿ 8 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿತ್ತು. ಇದು ನಿಜಕ್ಕೂ ಆಘಾತಕಾರಿ. ಹಾಗಿದ್ರೆ ಈ ಅಸಾಮಾನ್ಯ ಬಿಸಿಲಿಗೆ ಕಾರಣವಾದ ಅಂಶಗಳು ಯಾವುವು? ಬನ್ನಿ ಒಂದೊಂದಾಗಿ ನೋಡೋಣ. ಇದಕ್ಕೆ ಮುಖ್ಯ ಕಾರಣ 2025ರ ಕೊನೆಯಲ್ಲಿ ಚಳಿಗಾಲದ ಮಾರುತಗಳು ಕಾಣೆಯಾಗಿತ್ತು. ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಅಂತ ಕರೆಯಲಾಗುವ ಈ ಮಾರುತಗಳು ಚಳಿಗಾಲ ಮತ್ತು ವಸಂತಕಾಲದ ತಾಪಮಾನವನ್ನು ನಿಯಂತ್ರಿಸುತ್ತವೆ. ಆದ್ರೆ ಈ ಮಾರುತಗಳು ದುರ್ಬಲವಾದಾಗ ಮೋಡಗಳೇ ಇರಲಿಲ್ಲ. ಇದರಿಂದ ಸೂರ್ಯನ ಶಾಖ ನೇರವಾಗಿ ಭೂಮಿಯನ್ನು ಬಿಸಿ ಮಾಡಿತು. ಮಳೆಯಿಲ್ಲದ ಕಾರಣ ಭೂಮಿ ಮೇಲೆ ನೇರ ಹಾಗೂ ಗಂಭೀರ ಪರಿಣಾಮ ಬೀರಿತು. ಅಷ್ಟೇ ಅಲ್ಲ, 2026ರ ಫೆಬ್ರವರಿ 1901ರಿಂದ ಭಾರತ ಕಂಡ 3ನೇ ಅತಿ ಒಣ ತಿಂಗಳಾಗಿತ್ತು. ಸಾಮಾನ್ಯವಾಗಿ ತೇವಾಂಶವಿರುವ ಮಣ್ಣು ಸೂರ್ಯನ ಶಕ್ತಿಯನ್ನು ಆವಿಯಾಗಲು ಬಳಸಿಕೊಳ್ಳುತ್ತೆ. ಆದರೆ ಒಣಮಣ್ಣು ಆ ಶಕ್ತಿವನ್ನೆಲ್ಲ ಹೀರಿಕೊಳ್ಳುತ್ತೆ. ಒಣಭೂಮಿಯ ಮೇಲೆ ಇನ್ನೊಂದು ದೊಡ್ಡ ವಾತಾವರಣದ ವಿದ್ಯಮಾನ ಶಾಖವನ್ನು ಹಿಡಿದಿಟ್ಟು ಇನ್ನಷ್ಟು ಹೆಚ್ಚಿಸುತ್ತಿತ್ತು. ಈ ವಿದ್ಯಮಾನವೇ ಆಂಟಿಸೈಕ್ಲೋನ್. ಸರಳವಾಗಿ ಹೇಳಬೇಕೆಂದ್ರೆ ಇದು ಹವಾಮಾನವನ್ನು ನಿಯಂತ್ರಿಸೋ ಅಧಿಕ ಒತ್ತಡದ ವ್ಯವಸ್ಥೆ. ಆಂಟಿಸೈಕ್ಲೋನ್ಗಳು ಒಂದು ರೀತಿಯ ಫೀಡ್ಬ್ಯಾಕ್ ಲೂಪ್ ಸೃಷ್ಟಿಸ್ತವೆ. ಕೆಳಗೆ ಬರುವ ಗಾಳಿ ಬಿಸಿಯಾಗಿ ತಂಪಾಗಿಸೋ ಮೋಡಗಳು ಉರುವಾಗದಂತೆ ತಡೆಯುತ್ತೆ. ಇದರ ಪ್ರಭಾವ ಎಷ್ಟಿತ್ತೆಂದರೆ ಮುಂಬೈನಂತಹ ಕರಾವಳಿ ಪ್ರದೇಶಗಳಲ್ಲಿ ಸಮುದ್ರದ ತಂಗಾಳಿಯನ್ನೂ ತಡೆಹಿಡಿಯಿತು. ಈ ಸ್ಥಳೀಯ ಕಾರಣಗಳ ಜೊತೆ ಜಾಗತಿಕ ಮಟ್ಟದಲ್ಲಿ ನಡೆಯುತ್ತಿದ್ದ ಕೆಲವು ವಿದ್ಯಮಾನಗಳು ಸೇರಿಕೊಂಡವು. ಒಂದು ಮುಖ್ಯವಾದ ವಿಷಯವೆಂದರೆ ದೀರ್ಘಕಾಲೀನ ತಾಪಮಾನ ಏರಿಕೆ ಈ ತರಹದ ಬಿಸಿಗಾಳಿಗಳನ್ನು ಹೆಚ್ಚು ಸಾಮಾನ್ಯವಾಗಿ ಮಾಡುತ್ತಿದೆ. ಅಷ್ಟೇ ಅಲ್ಲ, ಅದೇ ವರ್ಷ ಪ್ರಬಲವಾದ ಸೂಪರ್ ಎಲ್ ನಿನೋ ಕೂಡ ವಾತಾವರಣಕ್ಕೆ ಇನ್ನಷ್ಟು ಶಾಖವನ್ನು ಸೇರಿಸುತ್ತಿತ್ತು. ಎಲ್ಲದರ ಜೊತೆಗೆ ಸಮುದ್ರದಿಂದ ತೇವಾಂಶ ತರುವ ಮಾರುತಗಳು ಸಹ ಬರಲಿಲ್ಲ. ಇದು ಪರಿಸ್ಥಿತಿಯನ್ನ ಮತ್ತಷ್ಟು ಬಿಗಡಾಯಿಸಿತು. ಅಂದ್ರೆ ನೋಡಿ, ಇದಕ್ಕೆ ಒಂದೇ ಒಂದು ಕಾರಣ ಇರಲಿಲ್ಲ, ಬದಲಾಗಿ ಒಂದರ ಮೇಲೊಂದು ಕಾರಣಗಳು ಸೇರಿಕೊಂಡಿದ್ದವು. ಪ್ರತಿಯೊಂದು ಕಾರಣವೂ ಇನ್ನೊಂದನ್ನು ಮತ್ತಷ್ಟು ಪ್ರಬಲಗೊಳಿಸಿ ಶಾಖದ ಒಂದು ಪರ್ಫೆಕ್ಟ್ ಸ್ಟಾರ್ಮನ್ನೇ ಸೃಷ್ಟಿಸಿತ್ತು. ಇದೆಲ್ಲ ಭವಿಷ್ಯದ ಬಗ್ಗೆ ಒಂದು ಗಂಭೀರ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತೆ. ಇಂತಹ ಪರ್ಫೆಕ್ಟ್ ಸ್ಟಾರ್ಮ್ಗಳೇ ನಮ್ಮ ಹೊಸ ವಾಸ್ತವವಾಗುತ್ತವೆಯಾ?